ಹಾಯ್ ಜೇಜಸ್, ನಾನು ಯಾರು ಅಂತ ಗೊತ್ತಾಯ್ತಾ? ಸಾರ್ವಕಾಲಿಕ ತುಪ್ಪದ ದೀಪ ಮಲಿಕ ಮೀನಾ ಅಂತ. ಕೊಟ್ರೆ ಲಾಕ್ಡೌನಲ್ಲಿ ಒಬ್ಳೆ ಮಲಗಿ 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 ತುಂಬಾ ಟೈರ್ಡ್ ಆಗ್ಬಿಟ್ಟಿದೆ. ಬನ್ನಿ ಮಲಿಕೊಳ್ಳಿ. ಮನೋಹರ ಕಾಂಟ್ಯಾಕ್ಟ್ ಮನೋಹರ ಫಾರ್ ಮೋರ್ ಡೀಟೇಲ್ಸ್. ಆನಂದಣ್ಣ, ನಂದೊಬ್ಳು ನಾದಿನಿದ್ದಾಳೆ, ಊರವ್ರನ್ನೆಲ್ಲ ಬಾಮಾಲಿಕೋ ಅಂತ ಕರಿತಾವಳೆ. ಏಯ್, ಏನು ಮಾಡ್ತಿದ್ದಿಲ್ಲಿ? ಬಾವಾ ಅಲ್ಲೋಡಿ, ತುಪ್ಪದ ಮೇಲೆ ನಿನ್ನ ಅಪ್ಪನ ಮೇಲೆ ಹೋಗ. ಯಾರು ನೀನು ನನ್ನ ಮನೆ ಮುಂದೆ ಬಂದು ಕಾಪಾಡಿ ಅಂತ ಕಿರ್ಚ್ಕೊತಿದ್ಯಾ? ಯಾರಾದ್ರೇನು ಹಿಂದೆಗಡೆ ಮುಂದೆ ಭಯ ಆಗಲ್ವಾ? ಅಯ್ಯೋ, ಯಾರಿದ್ದು ಅರ್ಧಂಬರ್ಧ ಮಾತಾಡ್ತಾವನೆ? ಗೀತಾ, ಏ ಗೀತಾ! ಅಯ್ಯ, ಅದ್ ಯಾಕಂಗ ಹರ್ಚ್ಕೊಂಡಿರಿ? ಕಸ ಗುಡ್ಸಿರಾ? ಕಸನಿಲ್ಲ ರಸನಿಲ್ಲ. ಏಯ್, ಯಾರ್ಯಾವನು? ಯಾರ್ಯಾವನು? ನನ್ಗೆ ಯಾವತ್ತು ಹಾಕಿದ್ದಾನೆ? ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ನನ್ನ ಹೆಂಡತಿ. ಮುಂದಿನ ಜನ್ಮದಲ್ಲಿ ನನ್ನ ಹೆಂಡತಿ ಆಗೋಳು. ಇದನ್ನೆಲ್ಲ ನಿಂಗೆ ಯಾರು ಹೇಳಿದ್ದು? ವಿಶೇಷವಾಗಿ ಓ, ಆ ಜ್ಯೋತಿಷ್ ಹೇಳಿದ್ನ. ಡಬ್ಬ ನನ್ನ ಮಗನ ಇನ್ನೊಂದ್ಸಲ ಕಾಣಿಸ್ಕೊಂಡ್ರೆ ಮೆಟ್ಟು ತಗೊಂಡು ಕೊಚ್ಚಿ ಬಿಡ್ತೇನೆ. ಮೆಡ್ ತಗೊಂಡು ಒತ್ತೇನಂತೆ. ಮೆಟ್ಟು ತಗೊಂಡು ಕೊಚ್ಚಬೇಕಂತ ಕೊಡ್ತೀನಿ ನನ್ನ ಮಗನೇ. ಇವತ್ತು ನಮ್ ಎಡ್ಡಿಂಗ್ ಆನಿವರ್ಸರಿ. ನಮ್ ಮದ್ವೆ ಆಗಿ 1 ತಿಂಗಳಾಯ್ತು. ಹೌದಾ ಚಿನ್ನ? ಮದುವೆ ಆಗಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡಕ್ಕೆ 1 ವರ್ಷನಾಗಿರೋ ಆಗಿರ್ಬೇಕು. ಈಗೇನ್ ಮದ್ವೆ ಸೆಲೆಬ್ರೇಟ್ ಮಾಡ್ತೀರಾ ಇಲ್ವೋ? ಮಾಡಲ್ಲ ಅಮ್ಮ. ರಕ್ಷಿತಾ ಮೇಡಮ್, ಇವಳು 6 ಹೋಟೆಲ್ ಕರೀತಿದ್ದಾಳೆ. ಚಿನ್ನ, ನೀನೇ ನನ್ನ ಮೈಸೂರು ಪಾಕು. ನೀನೇ ನನ್ನ ಪೆಕು. ನೀನೇನ ಮಾಡ್ತಿದ್ದಿಲ್ಲ? ನನ್ ಮುಂದಿನ ಜನ್ಮದ ಹೆಂಡತಿ ಜೊತೆ ನೀವು ಹಿಂಗೆಲ್ಲ ಮಾಡ್ತೀರಾ? ಅವಳನ್ನ ಕಾಪಾಡಬೇಕಾದ್ರೆ ನನ್ನ ಜವಾಬ್ದಾರಿ ಅಲ್ವಾ? ಅಯ್ಯೋ ಟಪ್ಪ, ನನ್ನ ಮಗನೇ ಬಾರಿ ಕಡೆ. ಅಪ್ಪ ತಂದೆ, ನನ್ನ ಹೆಂಡತಿ ಜೊತೆ ತುಂಬಾ ದಿನ ಆದ್ಮೇಲೆ ಡೀಪ್ ರೊಮ್ಯಾನ್ಸ್ ಮಾಡ್ತಿದ್ದೀನಿ ಕಣೋ. ಅಯ್ಯೋ, ಈ ರೊಮ್ಯಾನ್ಸ್ ಮಾಡಕ್ಕೆ ಯಾಕೆ ಸರ್ ಇಷ್ಟೊಂದು ಕಷ್ಟಪಡ್ತೀರಾ? ದೂರ ನಿಂತ್ಕೊಂಡು ಹೆಂಗ್ ರೊಮ್ಯಾನ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ನೀವು ಇಲ್ಲಿ ನಿಂತ್ಕೊಳ್ಳಿ. ನೀವು ಇಲ್ಲಿ ನಿಂತ್ಕೊಳ್ಳಿ ಸರ್. ನೀವು ಹಂಗೆ ಅವ್ರನ್ನೇ ನೋಡಿ. ಪ್ರೀತಿಯಿಂದ ನೋಡ್ಬೇಕಾ? ನೀವು ಹಂಗೆ ಅವ್ರನ್ನೇ ನೋಡಿ ಸರ್. ನೀವು ನೋಡಿ ನೋಡ್ಬೇಕಾ? ನೀವು ಹಂಗೆ ನಿಮ್ ಓಕೆ, ಬರ್ಜರಾದ ಬೌಂಡ್ರಿಗೆ ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂದ್ಬಿಟ್ಟು ಅಂತ. ಭಟ್ರೆ, ಹೇಗಿತ್ತು ಆಕ್ಟು? ಮುಂದಿನ ಜನ್ಮದಲ್ಲಿ ನಿಜವಾಗ್ಲೂ ಏನ್ ಆಗ್ಬೇಕು ಅಂತ ನಿಮ್ಗೆ ಇಷ್ಟ ಇದೆ? ಯಾವ್ದಾರ ಸುರಸುಂದರ ಮಹಾರಾಣಿ ಆಸ್ಥಾನದಲ್ಲಿ ಚೊಂಬಾಗ ಹುಟ್ಟಬೇಕು ಅಂತಿದ್ದೀನಿ ಕಣ. ಚೊಂಬಾಗ? ಕಾರಣ? ಸ್ನಾನ ಮಾಡ್ಲಿ ಅವಳು ಅಂತ ಚೆನ್ನಾಗಿ. ನನಗೆ ಪ್ಯಾಕು ದೀಪಿಕಾ ಜೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮತ್ತೆ ದೀಪಿಕಾ ಅವ್ರು ತುಂಬಾ ಇಷ್ಟ ಆಯ್ತು. ನಿಮ್ಮ ಕಾನ್ಫಿಡೆನ್ಸ್ ಬದಲಾಗಿದೆ, ಒಂದು ಗ್ಲಾಮರ್ ಕೋಶಂಟ್ ಆಡ್ ಆಗಿದೆ, ಜಗಮಗಿಸ್ತಿದ್ದೀರಿ, ತುಂಬಾ ಖುಷಿಯಾಗಿ ಆಕ್ಟ್ ಮಾಡೋದ್ ಕಲ್ತಿದ್ದಾರೆ ಅವ್ರು. ಆ ಪೇರು ಈ ಪ್ರವೀಣ ಮತ್ತೆ ಇವ್ರು ಹೆಂಗ್ ಪಾಪ್ಯುಲರ್ ಆದ್ರು, ಅದಕ್ಕಿಂತ ದೀಪಿಕಾ ಅವರು ಪ್ಯಾಕು ಜೊತೆಗೂ ಚೆನ್ನಾಗಿ ಕಾಣಿಸ್ಕೊಂಡ್ರು. ಶಿವನ್ ಜೊತೆಗಂತೂ ಇನ್ನ ಚೆನ್ನಾಗಿ ಕಾಣಿಸ್ಕೊಂಡ್ರು. ಅವನು ಅಳ್ತಿದ್ದಾನೆ ಸರ್. ಪ್ರವೀಣ, ಶಿವನ ಬಗ್ಗೆ ನಾವು ಯಾರು ಏನು ಕೆಮ್ಮಕ್ಕೂ ಆಗಲ್ಲ, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಈ ವೇದಿಕೆ ಇಂಟೆಗ್ರಲ್ ಪಾರ್ಟ್ ಮೊದಲಿಂದ ಇಲ್ಲಿವರೆಗೆ. ಹೌದು, ಈ ವೇದಿಕೆಯ ಖುಷಿಯ ಬ್ರ್ಯಾಂಡ್ ಅಂಬಾಸಿಡರ್ ನೀನು. ನಿನಗೆ ಮತ್ತೊಮ್ಮೆ ಸ್ವಾಗತ. ನಾನು ಥ್ಯಾಂಕ್ ಯು. ಮತ್ತೆ ಇವನು ನಿನಗೆ ಯಾರು ಈ ಮನೋಹರನೋ ಇಲ್ಲ ಸದಾ ನಾವು ಮದುವೆ ಮಾಡ್ಕೊಂಡ್ಬಿಡ್ತಾರೆ ಕಣ. ಗ್ಯಾರಂಟಿ ಇದೆ ನನಗೆ. ಸದಾ ಆಗ್ತೀನಿಲ್ಲ ಮದುವೆ ಹತ್ರ ಮಾಡಿಸ್ಬಿಡೋನು. ಅಲ್ಲಿ ನೋಡ್ಲೆ ಸದಾ, ಮತ್ತೆ ನೀನು ಬಯಲುಸೀಮಿ, ಅಕ್ಕಿನೂ ಬಯಲುಸೀಮಿ. ಚೆನ್ನಾಗಿರುತ್ತೆ ಕಣ ಒಂಥರ. ಪ್ಲೀಸ್ ಸದಾ ದಾನಪ್ಪ ಪಕ್ಕದಲ್ಲಿ ನಿಂತ್ಕೋ ಪ್ಲೀಸ್ ಸದಾ.
ಮಾಡ್ಕೊಂಡ್ರು ಸರ್ ಅವರು. ನಿಂಬೆ ಸಿಕ್ಬಿಡ್ತು ಕೂಡ ನಿಮಗೆ. ಒಂದು ಶಿವನ ತಂಡಕ್ಕೆ ಮತ್ತೆ ಇಡೀ ಸೀಸನ್ 1 ಇಂದ ಇಲ್ಲಿವರೆಗೆ ರಿವೈಂಡ್ ಮಾಡಿಬಿಟ್ಟೆ ಶಿವ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು ಸ್ಕಿಟ್. ಓಕೆ, ಈ ತಂಡದ ಓನರ್ ಹತ್ರಕ್ಕೆ ಹೋಗೋಣ ಸೀದಾ. ಕಾಮಿಡಿ ಕಿಲಾಡಿಗಳಿಗೆ ನಾವು 3 ಜನ ಜಡ್ಜಸ್ ಯಾವಾಗ ಬಂದು ಇಲ್ಲಿ ಕೂತ್ಕೊಂಡ್ವಿ. ಆ ಫಸ್ಟ್ ಸೀಸನ್ ಇತ್ತಲ್ವಾ ಆನಂದ, ಐ ಥಿಂಕ್ ಆ ಫಸ್ಟ್ ಸೀಸನ್ ಅವ್ರು ಯಾವಾಗ್ಲೂ ನಮ್ ಎಲ್ರಿಗೂ ಒಂಥರ ಫೇವ್ರೇಟ್ಸ್ ಆಗಿರ್ತಾರೆ ಅನ್ಸುತ್ತೆ. ಬಿಕಾಸ್ ವಿ ಆಲ್ ಸ್ಟಾರ್ಟೆಡ್ ಆ ಜರ್ನಿ ಟುಗೆದರ್ ಅಲ್ವಾ. ಶಿವು ಈ ಸ್ಟೇಜ್ ಮೇಲೆ ಬಂದಾಗನೇ ಒಂಥರ ಖುಷಿ ಆಗುತ್ತೆ. ಇಟ್ಸ್ ನೈಸ್ ಟು ಸಿ ಹಿಮ್ ಆನ್ ಸ್ಟೇಜ್. ತುಂಬಾ ಖುಷಿ ಆಗುತ್ತೆ ಅವನು ನೋಡಿದ್ರೆ. ಐ ಥಿಂಕ್ ಈ ಒಂದು ತಂಡಕ್ಕೆ ದಾನಪ್ಪ ಅಂಡ್ ನಮ್ಮ ದೀಪಿಕಾ ಸೇರಿರೋದು ಇಸ್ ಡೆಫಿನೆಟ್ಲಿ ಅ ಪ್ಲಸ್ ಪಾಯಿಂಟ್. ವೆರಿ ಗುಡ್, ವೆರಿ ಗುಡ್. ವೆರಿ ಬಿಗ್ ಪ್ಲಸ್ ಪಾಯಿಂಟ್. ಐ ಥಿಂಕ್ ಹಿತೇಶ್ ಅಂಡ್ ದೀಪಿಕಾ ಮೇಕ್ ಅ ರಿಯಲಿ ಕ್ಯೂಟ್ ಪೇರ್ ಅನ್ಸುತ್ತೆ ನನಗೆ. ಆಮೇಲೆ ಶಿವು ಬಂದಾಗ ಶಿವು ಜೊತೆನೂ ಶಿವು ಲುಕಿಂಗ್ ಸೋ ಗುಡ್. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ಲು ಅವಳು. ಬಟ್ ಐ ಥಿಂಕ್ ದಿಸ್ ಇಸ್ ವೆರಿ ಗುಡ್ ಲುಕಿಂಗ್ ಪೇರ್ ಅನ್ಸುತ್ತೆ ಇವ್ರ 3 ಜನರದ್ದು. ಅದೇ ಒಂಥರ ಅದು ಇಟ್ಸ್ ನೈಸ್ ಟು ಸಿ ಆಲ್ 3 ಆಫ್ ದೆಮ್ ಟುಗೆದರ್. ನಂಗೆ ಆಕ್ಚುಲಿ ಈ ಸ್ಕಿಟ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಅನಿಸ್ತು. ಅಂಡ್ ದಾನಪ್ಪ ಹೇಳೋದೇ ಬೇಡ, ಖುಷಿ ಆಗುತ್ತೆ ದಟ್ ಈ ತಂಡ ನನ್ನ ತಂಡ ಅಂತ. ಐ ಥಿಂಕ್ ಶಿವರಾಜ್ ತುಂಬಾ ಚೆನ್ನಾಗಿ ಈ ತಂಡನ ಕ್ಯಾರಿ ಮಾಡ್ತಾರೆ ಅನ್ಸುತ್ತೆ. ಈಸ್ ಅ ಗುಡ್ ಕ್ಯಾಪ್ಟನ್. ಗಾಡ್ ಬ್ಲೆಸ್ ಯು. ನನಗೆ ಆಕ್ಚುಲಿ ಆಕ್ಟ್ ತುಂಬಾ ಇಷ್ಟ ಆಯ್ತು. ಐ ರಿಯಲಿ ತುಂಬಾ ಚೆನ್ನಾಗಿತ್ತು, ಮಜವಾಗಿತ್ತು. ಬಹಳ ಸಿಂಪಲ್ ಅಂಡ್ ಬ್ಯೂಟಿಫುಲ್. ಅದು ವಿಶೇಷವಾಗಿ ಹೇಳದೇ ಬೇಕಾಗಿಲ್ಲ. ಅವನು ಭಿಕ್ಷುಕುಂತರ ಬಂದು ಸಿಕ್ಕಾಪಟ್ಟೆ ಒಂದು ಸೈಲೆಂಟ್ ಮಜಾ ಕೊಟ್ಟ. ಅವನು ಶಾಸ್ತ್ರ ಹೇಳೋನು ವಿಶೇಷವಾಗಿ ಅಂತ ಅಂದ್ಬಿಟ್ಟು, ನಿಜ ನೀನು ಮುಂದಿನ ಜನ್ಮದ್ದು ನಿನಗೆ ಗೊತ್ತಿಲ್ಲ ಆ ಥರ ಒಂದು ಕನ್ಫ್ಯೂಷನ್. ಈ ಕಡೆ ಬಂದ್ರೆ ಅವಮ್ಮ ಇನ್ನೇನು ಹೇಳೋದು, ಅವಳು ತುಂಬಾ ತಯಾರಾಗ್ಬಿಟ್ಟಿದ್ದಾಳೆ. ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಆಗಿ ತಯಾರಾಗ್ಬಿಟ್ಟಿದೆ. ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚಿತ್ರಾನ್ನ ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಎಲ್ಲದಲ್ಲಿ ಅವನು ಸೂಪರ್ ಸ್ಟಾರ್. ಈ ಆಕ್ಟಿಗೆ ಮಾತಾಡಂಗೆ ಇಲ್ಲ. ತುಂಬಾ ಚೆನ್ನಾಗಿತ್ತು, ಅದ್ಭುತವಾಯಿತು. ಮಜಾ ತಗೊಂಡು ತುಂಬಾ ಚೆನ್ನಾಗಿತ್ತು. ಈ ಆಕ್ಟ್ ನನಗೆ ತುಂಬಾ ಖುಷಿ ಆಯ್ತು. ಸೂಪರ್ ಸೂಪರ್ ಸೂಪರ್.